Question number 8A from February 2023 question paper. Question number 8A is, there are number of common mistakes that the organization make when it comes to protecting against cloud vulnerabilities. What are the most common mistakes organization can make when it comes to protecting against cloud vulnerabilities? And how can these mistakes be avoided? So the question is asking about mistakes that organization commonly make in securing their system in the cloud. ಕ್ಲೌಡ್ ಅಲ್ಲಿ ತಮ್ಮ ಸಿಸ್ಟಮ್ ಅನ್ನ ಸೆಕ್ಯೂರ್ ಮಾಡಕ್ ಹೋಗಿ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಕಂಪನಿಗಳು ಮಾಡ್ತಾರೆ. ಸೊ ದ ಕ್ವಶನ್ ಈಸ್ ಆಸ್ಕಿಂಗ್ ದಟ್ ವಾಟ್ ದೀಸ್ ಎರರ್ಸ್ ಅಂಡ್ ಹೌ ದ ಆರ್ಗನೈಸೇಷನ್ ಕ್ಯಾನ್ ಅವಾಯ್ಡ್ ಇಟ್ ಅಂತ. ಸೊ ಏನ್ ಎರರ್ಸ್ ಮಾಡಿರ್ಬಹುದು ಆರ್ಗನೈಸೇಷನ್ ಅವರು, ಮತ್ತೆ ಹೇಗೆ ಎರರ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು ಟು ಇಂಪ್ರೂವ್ ದೇರ್ ಓವರ್ ಆಲ್ ಕ್ಲೌಡ್ ಸೆಕ್ಯೂರಿಟಿನ ಇಂಪ್ರೂವ್ ಮಾಡೋಕ್ಕೆ ಏನೆಲ್ಲ ಎರರ್ಸ್ ಅನ್ನ ಅವಾಯ್ಡ್ ಮಾಡೋಕ್ಕೆ ಏನೆಲ್ಲ ಮಾಡಬಹುದು ಅವರು ಅಂತ ಕ್ವಶನ್ ಅಲ್ಲಿದೆ. ಅಂಡ್ ದ ಕ್ವಶನ್ ಈಸ್ ಆಲ್ಸೋ ಆಸ್ಕಿಂಗ್ ಅಬೌಟ್ the common pitfalls in cloud security and ways to address them. ಕಾಮನ್ ಪಿಟ್ಫಾಲ್ಸ್ ಏನಿರುತ್ತೆ ಅದನ್ನು ಕೂಡ ಬರಿಬಹುದು ಈ ಕ್ವಶನಿಗೆ. ಪಿಟ್ಫಾಲ್ಸ್ ಅಂದ್ರೆ ಹಿಡನ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್. ಏನಂತಂದ್ರೆ ಕಾಮನ್ ಮಿಸ್ಟೇಕ್ಸ್ ಆಗುತ್ತೆ. ಆರ್ಗನೈಸೇಷನ್ನು ತಮ್ಮ ಸಿಸ್ಟಮ್, ತಮ್ಮ ಕಂಪನಿನ ಇನ್ಫ್ರಾಸ್ಟ್ರಕ್ಚರ್ನ ಕ್ಲೌಡಲ್ಲಿ ಸೆಕ್ಯೂರಿಟಿ ಕೊಡುವಾಗ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ. ಅನ್ನೋಯಿಂಗ್ಲಿ ಆಗುತ್ತೆ. ಅದು ನೋಯಿಂಗ್ಲಿ ಅಲ್ಲ, ಅನ್ನೋಯಿಂಗ್ಲಿ ದೀಸ್ ಎರರ್ಸ್ ವಿಲ್ ಎನ್ಕೌಂಟರ್ ವೆನ್ ದೇ ಆರ್ ಟ್ರೈಂಗ್ ಟು ಸೆಕ್ಯೂರ್ ದೇರ್ ಸಿಸ್ಟಮ್ ಇನ್ ದ ಕ್ಲೌಡ್. ಸೊ ಇದನ್ನ ಪಿಟ್ಫಾಲ್ಸ್ ಅಂತ ಹೇಳ್ತಾರೆ. ದ ಪಿಟ್ಫಾಲ್ಸ್ ದೀಸ್ ಪಿಟ್ಫಾಲ್ಸ್ ಓನ್ಲಿ ಕ್ಯಾನ್ ಪೋಸ್ ರಿಸ್ಕ್ ಟು ದ ಸೆಕ್ಯೂರಿಟಿ. ಇದರಿಂದನೇ ಸೆಕ್ಯೂರಿಟಿಗೆ ಥ್ರೆಟ್ ಆಗುತ್ತೆ. ಅಂಡ್ ದ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇಫ್ ಇಟ್ ಈಸ್ ನಾಟ್ ಐಡೆಂಟಿಫೈಡ್ ಪ್ರಾಪರ್ಲಿ, ದ ಪಿಟ್ಫಾಲ್ನ ಸರಿಯಾಗಿ ನಾವು ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ದ ಕಂಪನಿದು ಎಫಿಷಿಯನ್ಸಿ ಹಾಳಾಗುತ್ತೆ ಆ್ಯಂಡ್ ಎಫೆಕ್ಟಿವ್ನೆಸ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಏನಿದು, ಏನೇನು ಎರರ್ಸ್ ಬರ್ಬೋದು ಅನ್ನೋದು ಈ ಕ್ವಶನಲ್ಲಿ ನೀವು ಆನ್ಸರ್ ಮಾಡಬೇಕು. ಸೊ how when it comes to protecting against cloud vulnerability, how these mistakes can be avoided ಅಂತ ಕ್ವಶನ್ ಇದೆ. ಸೊ ದ ಫಸ್ಟ್ ಎರರ್ ಆಗೋ ಚಾನ್ಸಸ್ಸು, ಫಸ್ಟ್ ಪಾಯಿಂಟ್ ಈಸ್ ಫೇಲಿಂಗ್ ಟು ಪ್ರಾಪರ್ಲಿ ಸೆಕ್ಯೂರ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಅದೇ ಒಂದು ಫಸ್ಟ್ ಪಾಯಿಂಟ್ ಅಂತ ತಗೊಂಡಿದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ, ಆರ್ಗನೈಸೇಷನ್ ಕ್ಯಾನ್ ಮೇಕ್ ಮಿಸ್ಟೇಕ್ while giving security to their system in the cloud, and these mistakes include ಏನಂದ್ರೆ not correctly setting up the security features. ಸೆಕ್ಯೂರಿಟಿ ಫೀಚರ್ಸನ್ನು ಕರೆಕ್ಟಾಗಿ ಸೆಟ್ ಮಾಡಿರದೇ ಇರಬಹುದು, ಸೆಟ್ಟಿಂಗ್ ಮಾಡಿರದೇ ಇರಬಹುದು. ಆ್ಯಂಡ್ ಸಿಸ್ಟಮನ್ನು ಸರಿಯಾಗಿ ಅಪ್ಡೇಟ್ ಮಾಡಿರದೇ ಇರ್ಬೋದು. ಲೇಟೆಸ್ಟ್ ಸೆಕ್ಯೂರಿಟಿ ಫಿಕ್ಸಸ್ ಬಂದರೆ ಅದನ್ನು ಫಿಕ್ಸ್ ಮಾಡಿರದೇ ಇರ್ಬೋದು. ಆ್ಯಂಡ್ ನಾಟ್ ಮ್ಯಾನೇಜಿಂಗ್ ಹೂ ಹ್ಯಾಸ್ ಆಕ್ಸೆಸ್ ದ ಸಿಸ್ಟಮ್, ಅಲ್ಲಿ ಯಾರು ಸಿಸ್ಟಮನ್ನು ಆಕ್ಸೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮ್ಯಾನೇಜ್ ಆ್ಯಂಡ್ ಮಾನಿಟರ್ ಮಾಡಿರದೇ ಇರ್ಬೋದು. ಸೊ ಈ ಮಾಡಿರದೇ ಇರಬಹುದು ಅಂತ ಹೇಳಿದ್ನಲ್ಲ, ಡ್ಯೂ ಟು ದೀಸ್ ರೀಸನ್ಸ್ ದ ಎರರ್ ಮೇ occur. So these errors can lead to vulnerabilities. So because of this, cloud infrastructure will be less secured. So to avoid this, what to do? Organization need to configure security properly. ಇವನ್ನೆಲ್ಲ ಆಗಬಾರ್ದು ಅಂದರೆ ಫಸ್ಟು ಸೆಕ್ಯೂರಿಟಿನ ಪ್ರಾಪರ್ ಆಗಿ ಕಾನ್ಫಿಗರ್ ಮಾಡಬೇಕು. ಆ್ಯಂಡ್ ಕೀಪಿಂಗ್ ಎವ್ರಿಥಿಂಗ್ ಅಪ್ ಟು ಡೇಟ್, ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕು. ಆ್ಯಂಡ್ ಮ್ಯಾನೇಜ್ ಆಕ್ಸೆಸ್ ಕೇರ್ಫುಲ್ ಆಗಿ. ಹೂ ವಿಲ್ ಆಕ್ಸೆಸ್ ದ ಕ್ಲೌಡ್ ಆ್ಯಂಡ್ ಹೂ ಈಸ್ ವಾಟ್ ಟೈಮ್ ಈಸ್ ಆಕ್ಸೆಸಿಂಗ್ ಎಲ್ಲನೂ ಮಾನಿಟರ್ ಆ್ಯಂಡ್ ಮ್ಯಾನೇಜ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಸಮ್ ಪಾರ್ಟ್ ಆಫ್ ದ ಎರರ್ಸ್ ಆರ್ vulnerability can be avoided. This is the first point. Second one is neglecting to implement proper access control. ಸೊ ದ ನೆಗ್ಲಿಜೆನ್ಸಿ ಅಂದರೆ ಪ್ರಾಪರ್ ಆಕ್ಸೆಸ್ ಕಂಟ್ರೋಲ್ನ ಇಂಪ್ಲಿಮೆಂಟ್ ಮಾಡಿರದೇ ಇದ್ದರೆ ಅಥವಾ ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ, ದಿಸ್ ನೆಗ್ಲಿಜೆನ್ಸಿ ಕ್ಯಾನ್ ರಿಸಲ್ಟ್ ಇನ್ ಅನ್ಅಥರೈಸ್ಡ್ ಇಂಡಿವಿಜುವಲ್ಸ್ ಗೇನಿಂಗ್ ಎಂಟ್ರಿ ಇನ್ ಟು ದ ಸೆನ್ಸಿಟಿವ್ ಡೇಟಾ. ಸೊ ಯಾರೋ ಅನ್ಅಥರೈಸ್ಡ್ ಪರ್ಸನ್ ಬಂದು ನಮ್ಮ ಕಂಪನಿಯಲ್ಲಿರುವ ಸೆನ್ಸಿಟಿವ್ ಡೇಟಾನ ಅವರು
ಸ್ಟೀಲ್ ಮಾಡ್ಬೋದು ಅಥವಾ ಕದಿಬಹುದು. ಸೊ ಪೋಸಿಂಗ್ ಸಿಗ್ನಿಫಿಕೆಂಟ್ ರಿಸ್ಕ್ ಟು ದ ಕಾನ್ಫಿಡೆನ್ಷಿಯಲಿಟಿ. ಸೊ ಅವಾಗ ಏನಾಗುತ್ತೆ, ರಿಸ್ಕ್ ಆಗುತ್ತೆ, ಕಾನ್ಫಿಡೆನ್ಷಿಯಲಿಟಿ ಎಲ್ಲ ಹೋಗುತ್ತೆ, ಕಂಪನಿದು ಕಾನ್ಫಿಡೆನ್ಷಿಯಲಿಟಿ ಹೋಗುತ್ತೆ. ಯಾಕಂದರೆ ಅವರು ಒಂದಷ್ಟು ಇನ್ಫಾರ್ಮೇಷನನ್ನು, ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ಕ್ಲೌಡಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಅನ್ಅಥರೈಸ್ಡ್ ಪರ್ಸನ್ ಬಂದು ತೊಗೊಂಡ್ರೆ ಅಲ್ಲಿ ಕಾನ್ಫಿಡೆನ್ಷಿಯಲಿಟಿ ಇರೋದಿಲ್ಲ. ಸೊ ಇಂಪ್ಲಿಮೆಂಟಿಂಗ್ ಪ್ರಾಪರ್ ಆಕ್ಸೆಸ್ ಕಂಟ್ರೋಲ್, ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಏನು, ಯಾರೋ ಥರ್ಡ್ ಪರ್ಸನ್ ಬಂದು ನಮ್ಮ ಡೇಟಾನ ಕದಿಬಾರ್ದು ಅಂದರೆ ಏನು ಮಾಡಬೇಕು? ಸೊ ಒಂದು ಪ್ರಾಪರ್ ಆಗಿ ಆಕ್ಸೆಸ್ ಕಂಟ್ರೋಲನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇಟ್ ಇನ್ವಾಲ್ವ್ಸ್ ಸೆಟ್ಟಿಂಗ್ ಅಪ್ ಮೆಜರ್ಸ್ ಟು ಎನ್ಶೂರ್ ದ್ಯಾಟ್ ಓನ್ಲಿ ದ ಆಥರೈಸ್ಡ್ ಯೂಸರ್ಸ್ ಹ್ಯಾವ್ ದ ನೆಸಸರಿ ಪರ್ಮಿಷನ್. ಯಾರು ಕಂಪನಿಯಲ್ಲಿ ಆಥರೈಸ್ಡ್ ಪರ್ಸನ್ನನ್ನು ಆಕ್ಸೆಸ್ ಮಾಡಬೇಕಾಗಿದೆ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು. ಇನ್ನು ಅವ್ರನ್ನ ಬಿಟ್ಟು ಇನ್ನು ಬೇರೆ ಯಾರಿಗೂ ಡೇಟಾನ ತಗೊಳ್ಳೋಕ್ಕೆ ಪರ್ಮಿಷನನ್ನು ಕೊಡಬಾರ್ದು. ಸೊ ರಿಡ್ಯೂಸಿಂಗ್ ದ ಅನ್ಅಥರೈಸ್ಡ್ ಆಕ್ಸೆಸ್ ಆ್ಯಂಡ್ ಪೊಟೆನ್ಷಿಯಲ್ ಡೇಟಾ ಬ್ರೀಚ್ ಕ್ಯಾನ್ ಬಿ ಅವಾಯ್ಡೆಡ್. ಈ ಥರ ಅನ್ಅಥರೈಸ್ಡ್ ಆಕ್ಸೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಡೇಟಾ ಬ್ರೀಚ್ ಆಗೋದನ್ನು ನಾವು ತಡೆಗಟ್ಟಬಹುದು. ಸೊ ದಿಸ್ ಈಸ್ ಸೆಕೆಂಡ್ ಒನ್. ನೆಕ್ಸ್ಟ್ ಥರ್ಡ್ ಒನ್, not properly protecting data in a transit. ಸೊ ಟ್ರಾನ್ಸಿಟ್ ಟೈಮ್ಗೆ ಡೇಟಾನ ಪ್ರೊಟೆಕ್ಟ್ ಮಾಡಿರದೇ ಇದ್ದರೆ ಕೂಡ ಡೇಟಾ ಬ್ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಂತಂದರೆ organization they may neglect to encrypt the data during transmission. ಡೇಟಾನ ಇಂಟರ್ನೆಟ್ ಮುಖಾಂತರ ನಾವು ಹೊರಗಡೆ ಕಳಿಸ್ತಾ ಇದ್ದೀವಿ ಅಂತಂದರೆ ಆ್ಯಸ್ ಇಟ್ ಈಸ್ ಕಳಿಸ್ಬಾರ್ದು. ಸೊ ವಿ ಶುಡ್ ಎನ್ಕ್ರಿಪ್ಟ್ ಇಟ್. ಅದು ನಮ್ಮ ಡೇಟಾನ ಒಂದು ಕೋಡೆಡ್ ಫಾರ್ಮಲ್ಲಿ ಡೇಟಾನ ಕಳಿಸ್ಬೇಕು. ಸೊ ದ ಡೇಟಾ ಈಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ಕ್ಲೌಡ್ ಆ್ಯಂಡ್ ಅದರ್ ಸಿಸ್ಟಮ್. ಸೊ ಕ್ಲೌಡ್ ಮತ್ತು ಬೇರೆ ಸಿಸ್ಟಮ್ ಮಧ್ಯೆ ಡೇಟಾ ಟ್ರಾನ್ಸ್ಮಿಷನ್ ಆಗ್ತಾ ಇದೆ ಅಂದರೆ ಆ ಡೇಟಾನ ಎನ್ಕ್ರಿಪ್ಟ್ ಮಾಡಿ ಕಳಿಸ್ಬೇಕು. ಫೇಲಿಂಗ್ ಟು ಅಪ್ಲೈ ಎನ್ಕ್ರಿಪ್ಷನ್ ಇನ್ ಟ್ರಾನ್ಸಿಟ್ ಡೇಟಾ ವಿಲ್ ಬಿ ಎಕ್ಸ್ಪೋಸ್ ಟು ದ ಪೊಟೆನ್ಷಿಯಲ್ ಇಂಟರ್ಸೆಪ್ಷನ್ ಬೈ ದ ಅನ್ಅಥರೈಸ್ಡ್ ಪರ್ಸನ್. ಸೊ ನಾವು ಎನ್ಕ್ರಿಪ್ಟ್ ಮಾಡದೆ ಕಳಿಸಿದರೆ ಡೆಫಿನೆಟ್ಲಿ ಅನ್ಅಥರೈಸ್ಡ್ ಪರ್ಸನ್ ಅದನ್ನು ಜರ್ನಿಯಲ್ಲಿ ಆ ಡೇಟಾನ ತಗೊಳ್ಳೋ ಚಾನ್ಸ್ ಇರುತ್ತೆ. ಸೊ ಪ್ರಾಪರ್ಲಿ ಪ್ರೊಟೆಕ್ಟಿಂಗ್ ಡೇಟಾ ಇನ್ ಟ್ರಾನ್ಸಿಟ್ ಇನ್ವಾಲ್ವ್ಸ್ ಗಿವಿಂಗ್ ಅ ಎನ್ಕ್ರಿಪ್ಷನ್ ಪ್ರೋಟೋಕಾಲ್. ಒಂದು ಬೆಸ್ಟ್ ಎಕ್ಸಾಂಪಲ್ ಸೆಕ್ಯೂರ್ಡ್ ಎನ್ಕ್ರಿಪ್ಷನ್ ಪ್ರೋಟೋಕಾಲ್ ಯಾವುದು ಅಂದರೆ HTTPS. ಸೊ ಎಸ್ ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರ್ಡ್. HTTP ಅದು ಅನ್ಸೆಕ್ಯೂರ್ಡ್, ಅದು HTTPS ಯೂಸ್ ಮಾಡಿದ್ರೆ ಅದು ಸೆಕ್ಯೂರ್ಡ್ ಆಗುತ್ತೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ಸ್ ಸೆಕ್ಯೂರ್ಡ್ ಅಂತ, in order to safeguard the information when it is traveling over the network. So by doing the encryption data during transmission, organization can mitigate the risk of unauthorized access. ಸೊ ಅವಾಗ ಅವರು ಅನ್ಅಥರೈಸ್ಡ್ ಆಕ್ಸೆಸ್ ಆಗೋದನ್ನು ತಡೆಗಟ್ಟಬಹುದು. ಇದರಿಂದ ಓವರ್ ಆಲ್ ಸೆಕ್ಯೂರಿಟಿ ಡೇಟಾಗೆ ಕ್ಲೌಡಲ್ಲಿ ಸರಿಯಾಗಿ ಸಿಗುತ್ತೆ ಈ ಥರ ಮಾಡೋದ್ರಿಂದ. ನೆಕ್ಸ್ಟ್ ಫೋರ್ತ್ ಒನ್, ಫೇಲಿಂಗ್ ಟು ಮಾನಿಟರ್ ಫಾರ್ ಥ್ರೆಟ್ಸ್. ಒಂದು ಮಾನಿಟರಿಂಗ್ ಮೆಕ್ಯಾನಿಸಮನ್ನು ಅವರು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ವಿಚ್ ಎನೇಬಲ್ಸ್ ದ ಆರ್ಗನೈಸೇಷನ್ ಟು ಪ್ರಾಂಪ್ಟ್ಲಿ ಡಿಟೆಕ್ಟ್ ಆ್ಯಂಡ್ ರೆಸ್ಪಾಂಡ್ ಟು ದ ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಏನಂದರೆ ಆರ್ಗನೈಸೇಷನ್ ಇಫ್ ದೇ ಮೇ ನಾಟ್ ಹ್ಯಾವ್ ಅಡೆಕ್ವೇಟ್ ಮಾನಿಟರಿಂಗ್ ಇನ್ ಪ್ಲೇಸ್ ಟು ಡಿಟೆಕ್ಟ್ ಆ್ಯಂಡ್ ರೆಸ್ಪಾಂಡ್ ದ ಥ್ರೆಟ್ಸ್, ಆವಾಗ ಡೆಫಿನೆಟಾಗಿ ಡೇಟಾ ಬ್ರೀಚ್ ಆಗುತ್ತೆ. ಸೊ ಒಂದು ಕರೆಕ್ಟಾಗಿ ಮಾನಿಟರ್ ಮಾಡೋಂಥ ಸಿಸ್ಟಮನ್ನು ಇಟ್ಕೋಬೇಕು. ಟು ಮಾನಿಟರ್, ಇಫ್ ವಿ ಫೇಲ್ ಟು ಮಾನಿಟರ್ ದ ಡೇಟಾ then definitely the threat will occur. So these are the 4 important points. What are the most common mistakes anta kelidaralla, these are the most common mistakes the organization can make when it is protecting against the cloud vulnerability. And how these mistakes can be avoided ಹೇಳ್ದೆ, ಅದನ್ನ ಸರಿಯಾಗಿ ಅವೆಲ್ಲ ಫಾಲೋ ಮಾಡಿದ್ರೆ ಸೊ ಅವಾಗ ಡೇಟಾ ಥೆಫ್ಟ್ ಆಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಟು ಅವಾಯ್ಡ್ ದೀಸ್ ಮಿಸ್ಟೇಕ್ಸ್ ಇನ್ ಮೆನಿ ನಂಬರ್ ಆಫ್ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್. ಅದನ್ನ ಈಗಲೇ ಹೇಳಿದ್ನೆಲ್ಲ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಸ್ಟೆಪ್ಸನ್ನು ನಾವು ಫಾಲೋ ಮಾಡ್ಬೋದು. ಏನಂದರೆ ಸ್ಟ್ರಾಂಗ್ ಆಕ್ಸೆಸ್ ಕಂಟ್ರೋಲನ್ನು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟಿಂಗ್ ಸ್ಟ್ರಾಂಗ್ ಆಕ್ಸೆಸ್ ಕಂಟ್ರೋಲ್ ಇನ್ಕ್ಲೂಡಿಂಗ್ ಅಥೆಂಟಿಕೇಶನ್ ಇರ್ಬೋದು. ಏನಂದರೆ
ಸಾರಿ, ಪ್ರಾಪರ್ ಕಾನ್ಫಿಗರೇಷನ್ ಆ್ಯಂಡ್ ಸೆಕ್ಯೂರಿಟಿ ಹೇಳೋಣ ಫಸ್ಟು. ಪ್ರಾಪರ್ ಕಾನ್ಫಿಗರೇಷನ್ ಆ್ಯಂಡ್ ಸೆಕ್ಯೂರಿಟಿಯಲ್ಲಿ ಏನಾಗುತ್ತೆ ಅಂದರೆ, ದಿಸ್ ವಿಲ್ ಟೇಕ್ ಕೇರ್ ಆಫ್ ದ ಎನ್ಕ್ರಿಪ್ಷನ್ ಮೆಥಡ್. ಎನ್ಕ್ರಿಪ್ಷನ್ ಮೆಥಡ್ ಯಾವ್ದು ಯೂಸ್ ಮಾಡ್ತೀವಿ, ಫೈರ್ ವಾಲ್ ರೂಲ್ಸ್ ಏನು, ಮತ್ತು ಕಾನ್ಫಿಗರೇಷನ್ ಫಾರ್ ನೆಟ್ವರ್ಕ್ ಸೆಕ್ಯೂರಿಟಿ ಯಾವುದು, ಇದನ್ನೆಲ್ಲ ನಾವು ಪ್ರಾಪರಾಗಿ ಮಾಡಿದ್ರೆ ದ ಮಿಸ್ಟೇಕ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಆ್ಯಂಡ್ ಇಂಪ್ಲಿಮೆಂಟಿಂಗ್ ಸ್ಟ್ರಾಂಗ್ ಪಾಸ್ವರ್ಡ್. ಒಬ್ಬರು ಡೇಟಾನ ಆಕ್ಸೆಸ್ ಮಾಡಬೇಕು ಅಂತಂದರೆ ಅಲ್ಲಿ ಪಾಸ್ವರ್ಡನ್ನು ಸ್ಟ್ರಾಂಗ್ ಆಗಿ ಕೊಡಬೇಕು. ಅಲ್ಲಿ ಅಥೆಂಟಿಕೇಶನು ಇರಬೇಕು, ಅಥರೈಸೇಷನು ಇರಬೇಕು. ಅಥೆಂಟಿಕೇಶನ್ ಅಂದರೆ ವೆರಿಫಿಕೇಶನ್ ಆಗಬೇಕು ಸರಿಯಾಗಿ. ಅಥರೈಸೇಷನ್ ಅಂದರೆ permitting the users to access the data. Authorization ಆಗಬೇಕು, ಅಥೆಂಟಿಕೇಶನ್ ಆಗಬೇಕು. By doing this, only the right people will get the access. Data accessಗೆ only right people will get that access. So ಅದರಿಂದ it will reduce the chance of unauthorized people to enter into the cloud environment. ಆ್ಯಂಡ್ ಎನ್ಕ್ರಿಪ್ಟದ ಡೇಟಾ ಆವಾಗಲೇ ಹೇಳಿದೆ, ಡೇಟಾ ಟ್ರಾನ್ಸಿಟ್ ಆಗುವಾಗ ಅದನ್ನು ಕರೆಕ್ಟಾಗಿ ನಾವು ಎನ್ಕ್ರಿಪ್ಟ್ ಮಾಡಬೇಕು. ಮತ್ತು ಮಾನಿಟ್ರಿಂಗ್ ಆ್ಯಂಡ್ ಅಲರ್ಟಿಂಗ್ ದ ಸಿಸ್ಟಮ್ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಸೊ ಅಲರ್ಟಿಂಗ್ ಸಿಸ್ಟಮ್ ಅಂದರೆ ಏನಂದರೆ, ಟು ಎಸ್ಟಾಬ್ಲಿಷ್ ಏನಂದರೆ, ವೆನ್ ವಿ ವಾಚ್ ಓವರ್ ದ ಕ್ಲೌಡ್ ಎನ್ವಿರಾನ್ಮೆಂಟ್ ಫಾರ್ ಪಾಸಿಬಲ್ ಥ್ರೆಟ್ಸ್, ದಿಸ್ ಇನ್ಕ್ಲೂಡ್ಸ್ some tools which are capable of identifying the unusual activities. ನಾವು ಮಾನಿಟರಿಂಗ್ ಸಿಸ್ಟಮನ್ನು ಸರಿಯಾಗಿ ಇಟ್ಕೊಂಡಿದ್ರೆ ಅನ್ಯೂಶುವಲ್ ಆ್ಯಕ್ಟಿವಿಟಿ ಆಗೋದನ್ನು ಅದು ಆ ಟೂಲ್ಸ್ ಸಹಾಯದಿಂದ ಐಡೆಂಟಿಫೈ ಮಾಡ್ಬೋದು. ಮತ್ತು ಏನಾದರೂ ಪ್ಯಾಟ್ರನ್ ಡಿಫ್ರೆಂಟ್ ಆಗಿದ್ದರೆ ಅಥವಾ ಏನಾದರೂ ಸೆಕ್ಯೂರಿಟಿ ಇನ್ಸಿಡೆಂಟ್ ಆಗಿದ್ದರೆ ಇದು ಮಾನಿಟರಿಂಗ್ ಸಿಸ್ಟಮಿಂದ ಅವನ್ನ ಐಡೆಂಟಿಫೈ ಮಾಡ್ಬೋದು. The monitoring system enables quick response and the actions to address and minimize the potential risk. So ಅದರಿಂದ ರಿಸ್ಕನ್ನು ನಾವು ಅವಾಯ್ಡ್ ಮಾಡ್ಬೋದು. And regularly review and update the security measures. Consistently you can update the security measures to make sure that they are effective and up to date. ಸೊ ಯಾವಾಗಲೂ ಸಾಫ್ಟ್ವೇರ್ನ ಮತ್ತು ಅಪ್ಡೇಟ್ ಮಾಡ್ತಾನೆ ಇರಬೇಕು. ದಿಸ್ ಇನ್ವಾಲ್ವ್ಸ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇನ್ ದ ಸೆಕ್ಯೂರಿಟಿ, ಅಪ್ಲೈಯಿಂಗ್ ಪ್ಯಾಚಸ್. ಆವಾಗಲೇ ಹೇಳಿದೆ ಪ್ಯಾಚಸ್ ಅಂದರೆ ಏನಂತ. ಪ್ಯಾಚಸ್ಸನ್ನು ಅಪ್ಲೈ ಮಾಡೋದು, ಅಪ್ಡೇಷನ್ನ ಪ್ರಾಂಪ್ಟಾಗಿ ಮಾಡೋದು, ಅಡ್ಜಸ್ಟಿಂಗ್ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಇನ್ ಎಮರ್ಜೆನ್ಸಿ ಥ್ರೆಟ್ಸಲ್ಲಿ. ಆ್ಯಂಡ್ ಈ ಥರ ಮಾಡೋದ್ರಿಂದ ನಾವು ಆ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟು ನೀವು ಬರೆದ್ರೆ ಇದು ಕ್ವಶನ್ ನಂಬರ್ 8A ಆನ್ಸರ್ ಆಗುತ್ತೆ. ವಾಟ್ ಆರ್ ದ ಮಿಸ್ಟೇಕ್ಸ್ ಆ್ಯಂಡ್ ಹೌ ದೀಸ್ ಮಿಸ್ಟೇಕ್ಸ್ ಕ್ಯಾನ್ ಬಿ ಅವಾಯ್ಡೆಡ್.